ನಮಸ್ಕಾರ ಅಣ್ಣ. ಈಗ ನೋಡಿ ನಮ್ಮ ಸಮೀರ್ ಅಣ್ಣನಿಗೋಸ್ಕರ ಇಷ್ಟು ಉಗ್ರವಾದ ಹೋರಾಟ ಮಾಡೋದ್ರ ಜೊತೆಗೆ ಅಷ್ಟೊಂದು ಆಕ್ರೋಶ ತೋರಿಸಿದ್ರು. ಈಗ ಒಬ್ಬರು ಸ್ಪೃಹ ತಪ್ಪಿಟ್ಟು ಪ್ರಜ್ಞೆ ತಪ್ಪಿಟ್ಟು ಬಂದು ಈಗ ಎಮರ್ಜೆನ್ಸಿ ಸೇರ್ಕೊಂಡಿದ್ದಾರೆ. ಏನಾಯ್ತು ಅಣ್ಣ ಇದು? ಖಾದರ್ ಶರೀಫ್ ಅಂತ ನಮ್ಮ ವಾಲ್ಮೀಕಿ ನಗರನಲ್ಲಿ ಇರೋದು. ಅಲ್ಲಿ ನಮ್ಮ ಗೌಸಿ ಅವರು ಪರ್ಸೆಂಟು ಬ್ಲಾಕ್ ಪರ್ಸೆಂಟು ಅಲ್ಲಿ ಕ್ಷೇತ್ರದಲ್ಲಿ ಪ್ರಾಣ ಕೊಡೋಕ್ಕೆ ಸಿದ್ಧಾಗಿದ್ದರು. ಅವರು ಕೂಗಾಡ್ತಾ ಬಸ್ ಮುಂದೆಗಡೆ ಬಿದ್ದು ಜನ ತಪ್ಪಿತ್ತು. ಅದಕ್ಕೆ ನಮ್ಮ ಸಿಬ್ಬಂದಿಯವರು ಪೊಲೀಸ್ ಇಲಾಖೆಯವರು ಮತ್ತು ಅವ್ರ ಕಡೆ ಹುಡುಗರು ಫ್ರೆಂಡ್ ಸರ್ಕಲ್ಲು ಎಲ್ಲ ತಗೊಂಡು ಬಂದು ಇದು ಮಾಡಿದ ಮೇಲೆ ಸ್ವಲ್ಪ ಮಾತಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಇವಾಗ 1.5 ಅವರ್ 2 ಅವರ್ ಆಗೋದ್ಮೇಲೆ ನಾವು ನಮ್ಮ ಬ್ಲಾಕ್ ಪರ್ಸೆಂಟ್ ಗೌಸಿ ಅವರು ಕ್ಷೇತ್ರದ ಜನ ಪ್ರಾಣ ಕೊಡೋಕ್ಕಿದ್ದಾರೆ ಜಮೀರ್ ಬೈಗೆ. ಇವತ್ತು ಸೇರಿದ್ದು ಕಾರಣ ಏನಂದರೆ ಕಾಂಗ್ರೆಸ್ ವಿರೋಧ ಅಲ್ಲ, ಕಾಂಗ್ರೆಸ್ಗೆ ತಿಳಿಸೋಕ್ಕೆ 28 ಎಲೆಕ್ಷನ್ ಬರ್ತಾಯಿದೆ ಅಂತ ಪ್ರಭಾವಿ ರಾಜಕಾರಣಿಗೆ ಕಳ್ಕೊಬೇಡಿ. ಈ ಎಲ್ಲ ನಮ್ಮ ರಾಜ್ಯದಲ್ಲಿ 92 ಸೀಟು ಜವಾಬ್ದಾರಿ ಕೊಟ್ಟಿದ್ದಕ್ಕೆ 40 ಚಿಲ್ಲರೆ ಸೀಟ್ ಬಂದಿದೆ ಮೈನಾರಿಟೀಸ್ ವೋಟು. ಆ ಫಿಗರ್ ಬೇರೆಯವರು ಇದ್ದಾರೆ, ಮುಸ್ಲಿಂ ನಾಯಕರು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಕೊಡಿ ಎಲ್ಲರಿಗೆ. ಮೊದಲು ಈ ಸ್ಥಾನ ಜಮೀರ್ ಅಹಮದ್ ಖಾನ್ಗೆ ಕೊಡಬೇಕು ಅಂತ ನಮ್ಮ ಕ್ಷೇತ್ರದ ಜನ ಪ್ರಾಣ ಕೊಡೋಕ್ಕೆ ಸೇರಿದ್ರು. ಅದಕ್ಕೆ ಪೊಲೀಸ್ ಫಾರ್ಮಾಲಿಟೀಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಖಾದರ್ ಅವ್ರಿಗೆ ಕರ್ಕೊಂಡು ECG ಎಲ್ಲ ಮಾಡಿಸಿ ಇದು ಮಾಡಿದ್ಮೇಲೆ ಇವಾಗ ನಾವು ನಮ್ಮ ಗೌಸಿ ಮತ್ತು ನಮ್ಮ ಎಲ್ಲ ಸರ್ಕಲ್ ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ. ಅವ್ರ ಮನೆಗೆ ಕರ್ಕೊಂಡೋಗಿ ಬಿಡೋಕ್ಕೆ ಬಂದಿದ್ದೀವಿ. ಎಲೆಕ್ಷನ್ ಬರ್ತದೆ ಹೋಗ್ತದೆ, ಆದರೆ ನಾವು ನೋಡಿದಂಗೆ ಅರೆಸ್ಟ್ ಮಾಡಿಸ್ತಾ ಇದ್ರು, ಹೋಗ್ತಾ ಇದ್ದಾರೆ, ಬಸ್ ಕೆಳಗಡೆ ಬೀಳ್ತಿದ್ದಾರೆ, ಈ ಥರ ಪ್ರಜ್ಞೆ ತಪ್ಪಿದ್ದಾರೆ. ಇಷ್ಟೊಂದು ಅಭಿಮಾನ ಇದೆಯಲ್ಲ, ಇದನ್ನು ಜನತೆ ಪ್ರೀತಿಯಿಂದ ಅವ್ರು ಸೇವೆ ಮಾಡಿ ಕಳಿಸ್ಕೊಂಡಿದ್ದಾರೆ ಅಂತ ಅನ್ಸಲ್ವ? ಬರೀ ನಮ್ಮ ಕ್ಷೇತ್ರದಲ್ಲಿ ಇಲ್ಲ, ಮೊನ್ನೆ ಎಲ್ಲ ನೋಡ್ತಾ ಇರ್ಬೋದು. ಎಲ್ಲ ರಾಜ್ಯದ ಮಟ್ಟಕ್ಕೆ ಎಷ್ಟು ಓಡಾಟ ಮಾಡ್ತಾ ಇದ್ದಾರೆ. ಹುಬ್ಳಿ, ಧಾರವಾಡ, ಬಳ್ಳಾರಿ, ಬೆಳಗಾಂ, ಕೋಲಾರ, ಮಂಡ್ಯ, ಇನ್ನೂ ಅನೇಕ ಜಾಗ, ನನಗೆ ಎಷ್ಟು ಜಾಗ ಗೊತ್ತಿದೆ ಹೇಳ್ತಾ ಇದ್ದೀನಿ. ಅನೇಕ ಜಾಗ TVನಲ್ಲಿ ನೋಡಿ ಇವತ್ತು ಕಂಟಿನ್ಯೂ ಇದೆ. ಅದು ಕಂಟಿನ್ಯೂ ಆಗಬಾರ್ದು. ಯಾರನ್ನ ಮುಸ್ಲಿಂ ಜನಗೆ ಕಂಟ್ರೋಲ್ ಮಾಡ್ತಾರೆ ನಾಯಕರು ಯಾರನ್ನ ಇದ್ದಾರೆ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಧರ್ಮದ ಗುರುಗಳಿಗೆಲ್ಲ ಅವರು ಎಲ್ಲ ಕೂತ್ಕೊಳ್ಳಿ ತೀರ್ಮಾನ ಮಾಡಿ ಒಳ್ಳೆಯದು ಮಟ್ಟಕ್ಕೆ 28ನಲ್ಲಿ ಬರೋ ದಿನಗಳಲ್ಲಿ ಕೋಮಿವಾದಿಗೆ ಅವಕಾಶ ಕೊಡಬಾರ್ದು ಅಂತ ಇವತ್ತು ಸೇರಿರೋದು ಅಷ್ಟೇ. ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೋ ದಿನಗಳಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ KPCC ಅವ್ರಿಗೆ ಮತ್ತು ACC ಅವ್ರಿಗೆ, ಇಂಥ ನಾಗರಿಕ ಕಳ್ಕೊಬೇಡ್ರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ಸು ನಮ್ಮ ಸಾಹೇಬ್ರಿಗೆ ಬಿಟ್ಕೊಡಲ್ಲ ಅಂತ. ನಮ್ಮ ಜಮೀರಣ್ಣಕ್ಕೋಸ್ಕರ ಮನೆ ಕೆಲಸ ಬಿಟ್ಟು ಜನ ಪ್ರೊಟೆಸ್ಟ್ ಮಾಡಿದ್ರು ಅಭಿಮಾನಿಯಿಂದ. ಅದನ್ನೆಲ್ಲ ನಮ್ಮ ಮಸೀದಿ ಕಮಿಟಿ ಮೆಂಬರು ಖಾದರು ತುಂಬ ದೊಡ್ಡ ಅಭಿಮಾನಿ ಜಮೀರಣ್ಣ ಅಂದರೆ. ಅವನು ಇವತ್ತು ಅನ್ಕಾಸ್ ಆಗ್ಬಿಟ್ಟ. ಯಾಕಂದರೆ ಇಂಥ ಒಳ್ಳೆ ನಾಯಕರಿಗೆ ಈ ರಾಜ್ಯದಲ್ಲಿ ಈ ಸಮಾಜಕ್ಕೆ ಧ್ವನಿ ಎತ್ತುತ್ತಿರೋ ಯಾರನ್ನ ಇದ್ದರೆ ಒಬ್ಬ ನಾಯಕರು ಸಮಾಜದಲ್ಲಿ ನಮ್ಮ ಸಮಾಜಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಅಂತ. ಎಲ್ಲ ಸುಖ ದುಃಖ ಏನಿದ್ರೂ ಅವ್ರ ಮನೆ ಮಟ್ಟ ನೋಡೋಕ್ಕಿಲ್ಲ, ಅವ್ರ ಫ್ಯಾಮ್ಲಿ ನೋಡೋಕ್ಕಿಲ್ಲ. ಈ ರಾಜ್ಯದ ಜನಗೆ ನೋಡಿ ಒಂದು ಅಣ್ಣ ಆಗಿದ್ದಾರೆ, ಒಬ್ಬನ ಮಗ ಆಗಿದ್ದಾರೆ, ಒಬ್ಬ ತಂದೆ ಆಗಿ ಜಮೀರಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ದುಡಿತಿದ್ದಾರೆ. ಅವರು ಎಲ್ಲ ರೀತಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಯಾರೋ ಹೊಟ್ಟೆ ಉರಿದಿದ್ದ ಯಾರೋ ಸಣ್ಣ ಪುಟ್ಟ ಯಾವುದೋ ಸುಳ್ಳು ವಿಡಿಯೋ ಬಿಟ್ಟು ಪಕ್ಷಕ್ಕೆ ಇದು ಮಾಡಬೇಕಂತ ಈ ವಿರೋಧ ಪಕ್ಷದವರು ಏನೋ ಗೇಮ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಗೊಂಡು ಕೊಟ್ಟಿದ್ದು ಪಕ್ಷ. ಅದಿದ್ದು ಶಕ್ತಿ ಜಮೀರಣ್ಣ ಈ ರಾಜ್ಯಕ್ಕೆ ಬೇಕು. ಅವ್ರ ಸ್ಥಾನ ಕೊಟ್ಟರೆ ಇನ್ನೂ ದೊಡ್ಡದು ಕಾಂಗ್ರೆಸ್ ಶಕ್ತಿ ಬೆಳೀತೈತೆ. ಅದಕ್ಕೆ ನಮ್ಮ ಹೋರಾಟ ಕಂಟಿನ್ಯೂ ಇರುತ್ತೈತೆ. ನಮ್ಮ ಸಾಹೇಬ್ರಿಗೂ ನ್ಯಾಯ ಕೊಟ್ಟ ಮೇಲೆ ಜನ ಆರಾಮಾಗಿ ಅವ್ರವ್ರ ಮನೆಯಲ್ಲಿ ಇರ್ತಾರೆ. ನಮ್ಮ ಪ್ರಾಣ ಹೋಗಿದ್ರು ನಾವು ಕಾಂಗ್ರೆಸ್ ಪಕ್ಷ ಬಿಡೋಕ್ಕಿಲ್ಲ, ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿ ಇರ್ತೀವಿ ಜಮೀರಣ್ಣ ನೇತೃತ್ವದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್, ಸೂಪರ್.